ಹಾಯ್ ಹಲೋ ನಮಸ್ಕಾರ ರೀ ಎಲ್ಲ ಗುಮ್ಮಟ್ಟಿ ನಗರಿಯ ಗುಣವಂತರಿಗೆ. ಇವತ್ತಿನ ವಿಶೇಷ ಏನಪ್ಪ ಅಂತಂದ್ರೆ ಫಸ್ಟ್ ಡೇ ಲಾಗ್ ನಾ ಸ್ಟಾರ್ಟ್ ಮಾಡೀನಿ. ಅದು ಹೆಂಗಾಗುತ್ತೋ ಬಿಡುತ್ತೋ ಅಂತ ನನಗೂ ಅಷ್ಟೊಂದು ಐಡಿಯಾ ಇಲ್ರಿ, ಬಟ್ ಮಾಡ್ಬೇಕಂತಿತ್ತು ಮಾಡೀನಿ. ಸೊ ಈಗ ನಾನು ಎಲ್ಲ ಪದ್ಧತಿ ರೆಡಿಯಾಗಿ ಕಾಲೇಜ್ ಕೊಂಟೀನಿ ರೀ. ಅದು ಬೈಕ್ ತೊಗೊಂಡು ಯಾಕೆ ಹೊಂಟೀನಪ್ಪ ಅಂತಂದ್ರೆ ಸ್ವಲ್ಪ ಕೆಲಸ ಜಾಸ್ತಿ ಅದಾವೆ ರೀ, ಅದ್ರ ಸಂಬಂಧ ಬೈಕ್ ಒಯ್ಯಾಕ್ತೀನಿ. ಸೊ ಬೈಕ್ ಮೇಲೆ ಹೋಗುತ್ತೆ ಮುಂದೆ ವಿಡಿಯೋ ಜಾಸ್ತಿ ಮಾಡಬಾರ್ದಂತ ಅಂದ್ಕೊಂಡಿನಿ. ಸೊ ಮುಂದೆ ಹೋಗಿ ಸಿಗೋಣ ಅಂತ ಬರ್ರಿ. ಸೊ ಬಂದೆ ರೀ ಬಬ್ಲೇಶ್ವರಕ್ಕೆ ಬಂದ ಗಾಡಿ ಪಾರ್ಕ್ ಮಾಡೀನಿ. ಬಬ್ಲೇಶ್ವರಿಂದ ನಮ್ಮ ಫ್ರೆಂಡ್ ಬರತ್ತಾನ ಕಾರ್ ತೊಗೊಂಡು. ಸೊ ಇವತ್ತು ಕೆಲಸ ಭಾಳ ಅದಾವು. ಸೊ ಮುಂದೆ ಹೋಗ್ತಾ ಹೇಳ್ತೀನಂತ ಸಿಗೋನು ಬರ್ರಿ. ಸೊ ಬರ್ರಿ, ಈಗ ಕಾರ್ ತೊಗೊಂಡು ನಾವು ಹೊಂಟೀವಿ ಸೀದಾ ಕಾಲೇಜ್ ಇರೋದು 8:30ಗೆ. ಈಗ ಟೈಮ್ ಎಷ್ಟಾಗೈತೆ ಅಂತಂದ್ರೆ ಸೊ ನೋಡೋಣ ತಡ್ರಿ, ಇಲ್ಲೇ 7:30 ಆಯ್ತು ರೀ. ಇನ್ನು ಹಾಫ್ ಆ್ಯನ್ ಅವರ್ ಒಳಗೆ ಹೋಗ್ಬೇಕು. ಇವತ್ತಂತೂ ಕೆಲಸ ಭಾಳ ಅದಾವ. ಏನಂದ್ರೆ ಕಾಲೇಜ್ ಮುಗಿಸ್ಕೊಂಡು ಫ್ರೆಂಡ್ ಸ್ಕೂಟಿ ನೋಡೋಣ ಅಂತ ಹೇಳೇನ್ರಿ. ಆ್ಯಕ್ಚುಲಿ ನೀನು ನೋಡಿ ಇಟ್ಟೀವಿ. ಸೊ ಅದನ್ನ ಇವತ್ತು ಬಗೆಹರಿಸೋದಾಗತ್ತೋ ಏನಾಗುತ್ತೋ ಅಂತ ನಮಗೂ ಅಷ್ಟೊಂದು ಐಡಿಯಾ ಇಲ್ಲಿನ. ಏನಾಗುತ್ತೆ ಹೋದ್ಮೇಲೆ ಗೊತ್ತಾ. ಅದನ್ನು ಮುಗಿಸ್ಕೊಂಡು ಇವತ್ತು ಡ್ರೈವಿಂಗ್ ಲೈಸೆನ್ಸ್ದು ಟ್ರಯಲ್ ಐತಿ. ಟ್ರಯಲ್ ಕೊಡೋಕೆ ಹೋಗ್ಬೇಕು. ಎಲ್ಲ ಕೆಲಸ ಭಾಳ ಅದಾವ. ಏನು ಮಾಡಬೇಕು ಏನಿಲ್ಲ ಅನ್ನೋ ತಿಳಿವತ್ತು. ಡೆಲ್ಲಿಗೆ ಹೋಗಿ ಸಟ್ ಪಟ್ ಡುಮ್ ಬಂದ್ಬಿಟ್ಟತ್ರಿ. ಒಟ್ಟು ನಮ್ಮ ಹುಡುಗರ ಗಾಡಿ ಫುಲ್ ಗಿಮ್ಮತ್ ತಿಕ್ಕಾಡತಾನೋ. ಹುಲಿ ಇದು ಸೊ ಬಂದೀವ್ರಿ ಈಗ ಜಸ್ಟ್ ಕಾಲೇಜ್ ಇರೋದು 8:30ಗೆ ಆಯ್ತು. ಇನ್ನೊಂದು 10 ನಿಮಿಷ ಸ್ಟಾರ್ಟ್ ಆಗುತ್ತೆ. ಸೊ ಕ್ಲಾಸಿಗೆ ಹೋಗೋಣ ಅಂತ ನಿಮ್ಗೆ ತೋರಿಸ್ತೀನಿ ಒಳಗೆ. ಏನರ ಅಂದರೆ ಏನು ಮಾಡೋಕ್ಕೆ ಬರೋಂಗಿಲ್ಲ. ಸೊ ಟೀಚರ್ಸ ಸುಮ್ಮನೆ ಇರ್ರಿ. ಸೊ ಹೋಗ್ತೀನಂತ ಬಾಯ್, ಸಿಗೋಣ ಅಂತ ಮುಂದೆ. ಕಂದೇನು ಪಿಸುಮ ತುಜೆ ಬಲ್ಲಿ ಕಂಡೇನು ಹಸಿಂಚು ಕಣ್ಣಲ್ಲಿ. ನಮ್ಮ ಹುಡುಗರು ಟೀಚರ್ಸ್ ಗಾಡಿ ಪಾರ್ಕ್ ಮಾಡಿ ಬಂದಾರ. ಸೊ ಇದು ನಮ್ಮ ಕ್ಲಾಸ್ ರೀ. ಇದು BCA. ನಿನ್ನ ಬೆರಳು ಹಿಡಿದು ನಾನು ನೀರ ಮೇಲೆ ಬರೆಯಲೇನು ನಿನ್ನ. ಸೊ ಬರ್ರಿ ಕೆಳಗೆ ಹೋಗೋಣ ಅಂತ. ಕ್ಯಾಂಟೀನ್ ತೋರಿಸ್ತಾನಂತ ನಿಮಗೆ. ಸೊ ಕ್ಲಾಸ್ ಸ್ಟಾರ್ಟ್ ಆಗಕ್ಕೆ ಇನ್ನೂ 15 ನಿಮಿಷ ಟೈಮ್ ಐತಿ. ಈಗ ನಮ್ಮ ಹುಡುಗರು ಕಾಫಿ ಕುಡಿಬೇಕಂತ ನಮ್ಮ ಕಾಲೇಜ್ ಕ್ಯಾಂಟೀನ್ ಬಂದೀವಿ. ಸೊ ಕಾಫಿ ಕುಡ್ದ ವಾಪಸ್ ಕ್ಲಾಸಿಗೆ ಹೋಗ್ತೀವಿ. ಕ್ಲಾಸಿಗೆ ಹೋಗಿ ನೆಕ್ಸ್ಟ್ ಕ್ಲಾಸ್ ಒಳಗೆ ಏನೇನು ಹಿಂಗೆ ಅಂತೆಲ್ಲ ತೋರಿಸ್ತಾನಂತ. ಈಗ ಬಾಯ್, ಕಾಫಿ ಕುಡ್ನ ಬರ್ರಿ. ಸೊ ಇದು ನಮ್ದು ಕಾಲೇಜ್ದ ಸೆಕೆಂಡ್ ಎಂಟ್ರೆನ್ಸ್ ರೀ. ನೋಡ್ಬೋದು, ಕಾಣತ್ತೆ ಅಂದ್ಕೊಂಡೀನಿ. ಸೊ ಬರ್ರಿ ಹೋಗೋಣ ಅಂತ. ಸೊ ಫ್ಯಾಮಿಲಿ, ಈಗ ವಿಡಿಯೋ ಮಾಡೋಕೆ ಯಾಕೆ ಆಗಿರಲಿಲ್ಲಪ್ಪ ಅಂತಂದ್ರೆ ನಾವು ಕ್ಲಾಸ್ ಮುಗಿಸ್ಕೊಂಡು ಡೈರೆಕ್ಟ್ RTO ಆಫೀಸ್ಗೆ ಹೋಗಿದ್ದೀವಿ. ಸೊ ಕ್ಲಾಸ್ ಒಳಗೆಲ್ಲ ವಿಡಿಯೋ ಮಾಡೋಕ್ಕೆ ಬ್ಯಾಡ್ ಅಂತ ರಿಸ್ಕ್ ಮಾಡಲಿಲ್ಲ. ಸೊ ಆಗಲೇ ಹೋಗ್ಬೇಕಾದ್ರೆ ಡ್ರೈವಿಂಗ್ ಮಾಡತ್ತಿದ್ದೆ. ಸೊ ಅದಕ್ಕೆ ವಿಡಿಯೋ ಮಾಡೋಕ್ಕೂ ಆಗಲಿಲ್ಲ. ಸೊ ಈಗ ಡ್ರೈವಿಂಗ್ ಟೆಸ್ಟ್ ಡ್ರೈವ್ ಕೊಟ್ಟು ಬಂದೀವಿ. ಎಲ್ಲ ಕರೆಕ್ಟ್ ಆಯಿತು. ಈಗ ವಾಪಸ್ ಎಲ್ಲಿಗೆ ಹೊಂಟೀವಿ ಅಂತಂದ್ರೆ ಸೀದಾ ಕಾಲೇಜ್ ಹೊಂಟೀವಿ. ಕಾಲೇಜ್ಗೆ ಹೋಗಿ ಸ್ವಲ್ಪ ಹೊಟ್ಟಿಗೆ ಏನರ ಹಾಕೋತೀವಿ. ಹಸು ಭಾಳ ಆಗ್ಯದ. ಸೊ ಬರ್ರಿ ಹೋಗೋಣ ಅಂತ. ನಿಮ್ಗೆ ಹೋಗ್ಬೇಕಾದ್ರೆ ಸಿನಿಮೆಟಿಕ್ ಕ್ಲಿಪ್ಸ್ ಹಾಕ್ತೀನಿ ನೋಡ್ರಿ. ನೀನೆಂದರೆ ನನ್ನೊಳಗೆ ಏನೋ ಒಂದು ಸಂಚಲನ. ನೋಡ್ರಿ ನಮ್ಮ ಹುಡುಗ ಎಷ್ಟು ನಾಚ್ತಾನೆ. ಸೊ ಎಲ್ಲರದು ನಾಷ್ಟ ಆಯ್ತು ರೀ. ನಾಷ್ಟ ಮಾಡ್ಕೊಂಡು ಈಗ ಮನೆಗೆ ಹೋಗ್ಬೇಕಂತ ಪ್ಲ್ಯಾನ್ ಹಾಕೀವಿ. ಅಷ್ಟ್ರದ್ದು ನಾಷ್ಟ ಆಯ್ತು ರೀ. ನಾಷ್ಟ ಆಗೋಣ. ಈಗ ಅಣ್ಣ ಮನೆಗೆ ಹೋಗ್ತಾರಂತ. ಅಣ್ಣ ನಿಮ್ದು ಯಾವ ಏರಿಯಾ? ಬಿಡ್ರಿ ಅಣ್ಣ, ಇರ್ಲಿ ಪ್ರಮೋಷನ್ ಮಾಡಬೇಡ್ರಿ. ಹೇಳ್ರಿ ಅಣ್ಣ. ಅಣ್ಣ ಸ್ವಲ್ಪ ನಾಚಾಗ್ತಾನೆ, ಇರ್ಲಿ ಬಿಡ್ರಿ. ತೋರಿ ಸಿಗೋಣ ಅಂತ. ಮತ್ತು ನೆಕ್ಸ್ಟ್ ಈಗ ಊರಿಗೆ ಹೋಗ್ಬೇಕಂತ ನಾತೀವಿ. ಸೊ ಟೈಮು ಭಾಳ ಆಗ್ಯದ. ಸೊ ಬರ್ರಿ ಮತ್ತು ಹೋಗ್ತಾ ಸಿಗೋಣ ಅಂತ ಕ್ಲಿಪ್ಸ್ ಹಾಕ್ತೀನಿ. ಸರಿ. ನೀನು ಹೀಗೇನೋ, ನೀನೆಂದರೆ ನನ್ನೊಳಗೆ ಏನೋ ಒಂದು ಸಂಚಲನ. ಫ್ಯಾಮಿಲಿ ಎಲ್ಲ ಕೆಲಸ ಮುಗಿಸ್ಕೊಂಡೀವ್ರಿ. ಕಿರಣ್ ಅಣ್ಣನ ಮನೆಗೆ ಹೋಗಿದ್ದೀವಿ. ಕಿರಣ್ ಅಣ್ಣನ ಮನೆಗೆ ಹೋಗೋಣ. ಪಾಪ ಅವ್ರ ಮನೆಯಾಗೆಲ್ಲ ಚಾಗಿ ಮಾಡಿ ಎಲ್ಲ ಕುಡಿಸಿದ್ರೆ. ಸೊ ನೆಕ್ಸ್ಟ್ ಕಾರ್ತಿಕನ್ನ ಕಿರಣ್ ಬಿಟ್ಟು ಬರ್ತಾನೆ ಅಂತಂದ. ಸೊ ನಾವೀಗ ನಮ್ಮ ರೂಟ್ ಬಬ್ಲೇಶ್ವರ ಕಡೆ ಅಂದರೆ ಬಬ್ಲೇಶ್ವರ ಕಡೆ ಹೊಂಟೀವ್ರಿ. ಸೊ ನಮ್ಮನ್ನ ಡ್ರೈವಿಂಗ್ ಮಾಡತ್ತಾನ. ಸೊ ಹೊಂಟೀವ್ರಿ. ಬರ್ರಿ ಹೋಗಿ ಮತ್ತೆ ಬಬ್ಲೇಶ್ವರದಾಗ ಸಿಗೋಣ ಅಂತ. ಸೊ ಟಯರ್ಡ್ ಆಗ್ಯದ ಸ್ವಲ್ಪ. ಸೊ ಭಾಳ ಮಾತಾಡೋಕೆ ಆಗ್ಬಾರ್ದು. ಬರ್ರಿ ಹೋಗಿ.
ನೆಕ್ಸ್ಟ್ ವಾಪಸ್ ಕಾಲೇಜ್ ಮುಗಿಸ್ಕೊಂಡು ಬಂದೆ ರೀ. ಮನೆಗೆ ಬಂದು ಸ್ವಲ್ಪ ಊಟ ಗೀಟ ಮಾಡ್ಕೊಂಡು ಸೀದಾ ಹೊಲಕ್ಕೆ ಬಂದೆ ರೀ. ಯಾಕಂದ್ರೆ ಹೊಲ್ದಾಗ ಒಂದು ಸ್ವಲ್ಪ ಕೆಲಸ ಇತ್ತು, ಕೆಲಸ ಮುಗಿಸ್ಕೊಂಡು ಹೋಗ್ಬೇಕಂತೇಳಿ ಬಂದೇನಿ. ಸೊ ಫ್ಯಾಮಿಲಿ ಇದೆ ನಮ್ಮ ಹೊಲ, ನೋಡ್ತಿರ್ಬೋದು ನೀವು. ಸೊ ಹೊಲ್ದಾಗ ಒಂದು ಸ್ವಲ್ಪ ಕೆಲಸ ಐತಿ. ಸೊ ಹೊಲ್ದಾಗ ಕೆಲಸ ಐತಿ ಅಂದಲ್ರಿಪ್ಪ, ಬೇರೆ ಏನಿಲ್ಲ ರೀ. ಸೊ ಸ್ವಲ್ಪ ಔಷಧ ಹೊಡಿದೈತಿ, ಅದ್ರ ಸಂಬಂಧ ಹೊಲಕ್ಕೆ ಬಂದೀನಿ. ಸೊ ಇದು ಕಬ್ಬು ರೀ ನಮ್ದು, ಇದು ಕಬ್ಬ. ನೆಕ್ಸ್ಟ್ ಇದು ಅವು ಉಳ್ಳಾಗಡ್ಡಿ ರೀ. ಸೊ ಏನೇನು ಮಾಡ್ಬೇಕಂತೇಳಿ ಪ್ಲ್ಯಾನ್ ಹಾಕೊಂಡು ಬಂದಿದ್ದೆ ರೀ, ಏನೂ ಮಾಡೋಕ್ಕಾಗಲಿಲ್ಲ. ಸೊ ಎಲ್ಲ ಮಳೆ ಬಂದ ಪ್ಲ್ಯಾನ್ ಎಲ್ಲ ಹಾಳಾಯಿತು. ಸೊ ಚಹಾ ಕುಡಿಯೋಕೆ ಹೋಗ್ಬೇಕಂತ ಮಾಡಿದ್ದೀವಿ, ಚಾನು ಕುಡಿಯೋಕೆ ಹೋಗೋದಾಗಲಿಲ್ಲ. ಸೊ ಇಲ್ಲೇ ಅಂಗಡಿಯಾಗ ಬಂದು ಸ್ಟೇ ಮಾಡಿದೆ. ಸೊ ವಿಡಿಯೋ ಯಾರ್ಯಾರಿಗೆ ಇಷ್ಟ ಆಗೈತಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ಕೊತಾ ಜೈ ಶ್ರೀರಾಮ್ ಅನ್ಕೊತಾ ಈ ವಿಡಿಯೋ ಮುಗಿಸ್ತೀನಿ.